ಇವಾಗ ಹಿಡಿತಾ ಇದ್ದೀನಿ, ದಾರಿ ಕಾಣಿಸ್ತಿಲ್ಲ. ಸೊ ವೀಡಿಯೋ ಮಾಡ್ಕೊಳೋಣ ಅಂದ್ಕೊಂಡೆ, ಬಟ್ ಆಗಲ್ಲ. ಅದು ನಾನು ಈಗ ಮಳೆಯಲ್ಲೇ ಎತ್ಕೊಂಡು ಹೋಗ್ತೀನಿ. ತಿರುವಣ್ಣಾಮಲೈ ಕಿ ಪೋಟ್ರಿ, ಓಂ ನಮಃ ಶಿವಾಯ. ಫುಲ್ಲು ಮಳೆ, ಯಾವತ್ತೂ ಈ ಥರ ಸಿಗಾಕೊಂಡಿರಲಿಲ್ಲ. ಅವ್ರು ನೋಡಿ ಪಾಪ ಅಷ್ಟು ವಯಸ್ಸಾದವರು ಹೊತ್ಕೊಂಬರ್ತಾ ಇದ್ದಾರೆ. ಅದನ್ನೇ ಭಕ್ತಿ ಅನ್ನೋದು. ಭಕ್ತಿ ಮುಂದೆ ಅದೊಂದು ಶಕ್ತಿ ಕೊಡುತ್ತೆ. ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ತಮಿಳ್ನಾಡು ಬಳಿ ಇರುವಂತಹ ಪರ್ವತಮಲೆ ಹತ್ರ ಬಂದಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎದುರುಗಡೆ ಬೆಟ್ಟ ಹೇಗಿದೆ ಅಂತ. ನಾನು ನಿಮ್ಗೆ ತೋರಿಸ್ಕೋಸ್ಕರ ನಮಗೆ ಏನು ಅಲ್ಲಿ ಸ್ಪಿರಿಚುವಲ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ತಿಳ್ಕೊಳೋಣ ಅಂತ, ಮತ್ತು ಬೆಟ್ಟ ಎಷ್ಟು ಡಿಫಿಕಲ್ಟ್ ಇದೆ ಅಂತ ತಿಳ್ಕೊಳೋಣ ಅಂತ ಬಂದಿದ್ದೀನಿ. ದಯವಿಟ್ಟು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಹೋಗೋಣ ಮುಂದಕ್ಕೆ ಏನಿದೆ ನೋಡೋಣ. ಇದು ಮಾತ್ರ ಸೂಪರಾಗಿದೆ. ಯಾಕೆ ಅಂತಂದರೆ ನೀವು ನೋಡ್ತಾ ಈ ಎದುರುಗಡೆ ತೋರಿಸ್ತೀನಿ, ಸಕ್ಕತ್ತಾಗಿದೆ, ಭಯಂಕರವಾಗಿದೆ. ನಾನು ರೀಲ್ಸಲ್ಲೆಲ್ಲ ನೋಡಿ ಅಯ್ಯ ಬಿಡು ಮಾಮೂಲಿ ನಮ್ಮ ಕರ್ನಾಟಕದಲ್ಲಿ ಇರೋ ಥರನೇ ಅಂದ್ಕೊಂಡಿದ್ದೆ, ಬಟ್ ನಿಜವಾಗ್ಲೂ ಸೈಕಾಗಿದೆ. ನಾನು ತೋರಿಸ್ತೀನಿ ಇಲ್ಲಿಂದ ನಿಮಗೆ ವ್ಯೂ ಹೆಂಗಿದೆ ಅಂತ ನೋಡ್ಕೊಳ್ಳಿ. ನೋಡ್ತಾ ಇರ್ಬೋದು ನೀವು ಸೈಕ್ ವ್ಯೂನ, ಎಷ್ಟು ಸೈಕಾಗಿದೆ ಅಂತ. ಇವಾಗ ನಾವು ಹತ್ತ ಬೆಟ್ಟ ಅದೇ ನೋಡಿ, ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ, ಮೇಲ್ಗಡೆ ಹೋಗಿ ದೇವಸ್ಥಾನ ಕಟ್ಸಿದ್ದಾರೆ ಪುಣ್ಯಾತ್ಮರು. ರಿನೋವೇಟ್ ಬೇರೆ ಮಾಡಿದ್ದಾರೆ. ಅದು ಹೆಂಗೆ ಅಂತ ದೇವರಾಣೆಗೂ ಗೊತ್ತಿಲ್ಲ. ಇದು ಸುತ್ತ ದಟ್ಟವಾದ ಕಾಡು, ಒಂದು ಸ್ವಲ್ಪ ದೂರ ರೋಡ್ ಇದೆ. ಸೊ ಮುಂದೆ ಹೋದರೆ ಹಂಗೆ ನಡ್ಕೊಂಡು ಹೋಗ್ಬೇಕು, ಅಂದರೆ ಮೆಟ್ಲು ಮೂಲಕ. ಇನ್ನೊಂದು ಸ್ವಲ್ಪ ಅಡ್ವೆಂಚರ್ ಸ್ಪಾತು ನೋಡಿ, ಎಷ್ಟು ಸಖತ್ತಾಗಿದೆ. ಹಂದಿ ಎಲ್ಲ ಓಡಾಡತ್ತಂತೆ, ಬಟ್ ಯಾರಿಗೂ ಏನೂ ಮಾಡಲ್ಲ. ಹೋಪ್ಸು. ಬಿಸಿಲು ಸೈಕಾಗಿದೆ. ನೋಡೋಣ, ಟೈಮು 2 ಗಂಟೆ ಆಗಿದೆ. ಸೊ ಇಲ್ಲಿಂದ ಎಷ್ಟು ಅವರ್ ತೊಗೊಳತ್ತೆ ಅಂತ ನೋಡೋಣ. ಎಷ್ಟು ಡಿಫಿಕಲ್ಟಿ ಇದೆ ಬೆಟ್ಟ, ಮಧ್ಯದಲ್ಲಿ ಏನೇನಾಗುತ್ತೆ ಅದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡೋಣ. ನಾರ್ಮಲಾಗಿ ನಾನು ನನ್ನ ಫ್ರೆಂಡ್ಸ್ ಜೊತೆ ಬಂದು ವ್ಲಾಗ್ ಮಾಡ್ತಿದ್ದು, ಬಟ್ ಈ ಟೈಮ್ ಸಿಂಗಲಾಗಿ ಬಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಅದು ಒಂಥರ ಎಕ್ಸ್ಪೀರಿಯೆನ್ಸು ಅಂತ. ಸೊ ಬನ್ನಿ ನೋಡೋಣ ಏನೇನು ಕಾದಿದೆ ಮುಂದೆ ಅಂತ. ನೋಡಿ ಹೆಂಗೆ ಕಾಣಿಸ್ತಿದೆ, ರುದ್ರ ರಮಣೀಯವಾದಂಥ ದೃಶ್ಯ ನೀವು ನೋಡ್ತಾ ಇರ್ಬೋದು. ಸಕ್ಕತ್ತಾಗಿದೆ ಬೆಟ್ಟ ಮಾತ್ರ. ನಾನು ಸ್ಟಾರ್ಟಿಂಗು ಕಬ್ಬಾಳು ಬೆಟ್ಟ ಥರ ಅಂತ ಅಂದ್ಕೊಂಡೆ, ಇಲ್ಲಿ ಬೇರೆನೇ ಇದೆ. ಇದು ಕಬ್ಬಾಳು ಬೆಟ್ಟ ಥರ ಮಾತ್ರ ಅಲ್ಲ, ತುಂಬ ಸೈಕಾಗಿದೆ ಅಂಥ ಬೆಟ್ಟ ಇದು. ಸೊ ನೋಡೋಣ ಅದು ಎಷ್ಟು. ನನ್ನ ಪ್ರಕಾರ ಸುಮಾರು 2,000 ಅಡಿ ಮೇಲಿದೆ, 2,000-3,000 ಅಡಿ ಮೇಲಿದೆ. 1,500 ಮೀಟ್ರ್ ಇದೆ. ಸೊ ನೋಡೋಣ. ನಾನು ಆಗಲೇ ನಗರಕ್ಕೆ ಸ್ಟಾರ್ಟ್ ಮಾಡಿರ್ತಾ ಇದ್ದೀನಿ. ಅಲ್ಲಿ ಅವನು ಆಟೋದವನೊಂದ ಕೆಳಗಡೆ ಗಂಟ ಬಿಡ್ತೀನಿ ಅಂತ ನಾನು 100 ರೂಪಾಯಿ ಉಳ್ಸಕ್ಕೆ ಹೋಗಿ ಹಿಂಗಾಯ್ತು. ನಿನ್ಗಿದು ಬೇಕಿತ್ತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ನೋಡಿ ಅದಕ್ಕೆ ಕೆಲವೊಂದು ಕಡೆ ಖರ್ಚು ಮಾಡಬೇಕು. ಉಳಿಸ್ಕೊಳಕ್ಕೆ ಹೋದ್ರೆ ಹಿಂಗೆ ಆಗೋದು. யூடியூபா நம்ம நோ ஐ எம் ஜஸ்ட் டேக்கிங் எ வீடியோ. இல்லை எடிட் பண்ண அப்புறமா இப்போ பெங்களூர்ல இருந்து டிராவல் பண்ணி வந்து ಸಿಂಗಲ್ ಪರ್ಸನ್ ಸಿಂಗಲ್. ನಮ್ಮ ಪರಂಪರೆ. ನೋಡಿ ಯಾರೋ ಸಿಕ್ಕಿದ್ರು, ಸಬ್ಸ್ಕ್ರೈಬ್ ಆದರು. ನಾನು ಎಡಿಟ್ ಮಾಡಿಬಿಟ್ಟು ಹಾಕ್ತೀನಿ ನೋಡಿ. ಎಲ್ಲೋ ಅದೇನೋ ಹೇಳ್ತೇವಲ್ಲ, ಎಲ್ಲಿ ಹೋಗ್ತೀವೋ ಅದೇ ನಮ್ಮೂರು, ಎಲ್ಲಿರ್ತೀವೋ ಅದೇ ನಮ್ಮ ಏರಿಯಾ ಅಂತ. ಆ ಥರ ಅದು ಲ್ಯಾಂಗ್ವೇಜ್ ಮೇಲೆ ಹೋಗಲ್ಲ. ನಾವು ಹೇಗೆ ಅವ್ರನ್ನ ಅಪ್ರೋಚ್ ಮಾಡ್ತೀವಿ, ಮಾತಾಡಿಸ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. எல்லா தமிழ் மக்களுக்கும் வணக்கம். எனக்கு ಕೊಂಚಮ್ ತಮಿಳ್ ವರೋ, ಕನ್ನಡದವ್ರು ಬೇಜಾರು ಮಾಡ್ಕೋಬೇಡಿ. ಯಾಕೆ ಅಂತಂದರೆ ತಮಿಳವರು ನಮಗೆ ಸಬ್ಸ್ಕ್ರೈಬ್ ಆಗ್ತಾಯಿದ್ದಾರೆ, ಅವ್ರಿಗೂ ಕಂಟೆಂಟ್ ಕೊಡಬೇಕಲ್ಲ. ಅದಕ್ಕೆ ಒಂದು ಸ್ವಲ್ಪ ತಮಿಳಲ್ಲೇ ಮಾತಾಡಿದೆ ಅಷ್ಟೇ, ಇನ್ನೇನಿಲ್ಲ. ಅವ್ರಿಗೂ ಥ್ಯಾಂಕ್ಸ್ ಹೇಳ್ಕೊಂಡು ಎಲ್ಲ ತಮಿಳ್ ಮಕ್ಕಳಿಗೂ ரொம்ப நன்றி.
ரொம்ப சப்போர்ட் பண்ணுறேன். நான் உண்மையான சொல்கிறேன். என்னங்க எனக்கு ஒண்ணுமே புரியல. அதுதானப்பா எனக்கும் புரியல. ಪದೇ ಪದೇ ಸೇಮ್ ಡೈಲಾಗು. ಒಬ್ಬೊಬ್ಬನೇ ದೇವರಾಣೆ ಎಲ್ಗೂ ಬರಬಾರ್ದು. ಯಾಕೆ ಅಂತಂದರೆ ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು, ಹುಡುಗರ ನೋವಿಗೆ ಇಲ್ಲ ಮುಲಾಮು, ಹಳೆ ಗರ್ಲ್ ಫ್ರೆಂಡ್ಸ್. ನಮಗೇನು ಬೇಜಾರಿಲ್ಲ, ಬಟ್ ಆದರೂ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ನಮಗೂ ಯಾರಾದರೂ ಜೊತೆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಆಲ್ಮೋಸ್ಟ್ ಎಲ್ಲ ಪೇರ್ಗಳೇ ಬರ್ತಾ ಇರೋದು. ಪರವಾಗಿಲ್ಲ, ನಮಗೂ ಒಂದು ಕಾಲಕ್ಕೆ ಬರುತ್ತೆ. ಲೇಟಾಗಿ ಬಂದರೆ ಲೇಟೆಸ್ಟಾಗಿ ಬರ್ತಾರೇನೋ, ನಮ್ಮ ಮ್ಯಾಚಿಗೆ ಸೆಟ್ ಆಗುವಂಥವ್ರು. ಅಯ್ಯೋ, ನಿಮಗೂ ಎಂಟರ್ಟೈನ್ಮೆಂಟ್ ಇರಬೇಕಲ್ವ. ನಾನು ಬರೀ ಭಕ್ತಿ ತೋರ್ಸೋಕೆ ಹೋದರೆ ಅಪ್ರೋಚೇ ಮಾಡಲ್ಲ ಅಂತೀರ. ಸೊ ಅದಕ್ಕೆ ಅವಾಗವಾಗ ಈ ಥರ ಮಾತಾಡಿಕೊಂಡು ಮಧ್ಯೆ ಎಡಿಟ್ಗೆ ಅದು ಇದು ಜಗ್ಗಣ್ಣಂದು ದೊಡ್ಡಣ್ಣಂದು ಡೈಲಾಗ್ ಹಾಕಿದ್ರೆ ನೀವು ನೋಡ್ತೀರಾ ಅಷ್ಟೇ. ನಿಮ್ಮ ಖುಷಿನೇ ನಮ್ಮ ಖುಷಿ ಅಷ್ಟೇ, ಇನ್ನೇನಿಲ್ಲ. ನೋಡಿ, ನಾನು ಯಾರೋ ವೀಡಿಯೋ ಮಾಡಿರೋದು ನೋಡಿ ಇಲ್ಲಿಗೆ ಬಂದೆ. ಸೊ ಅದೇ ಥರ ನೀವು ಕೂಡ ಬರ್ಬೋದು ಅಷ್ಟೇ. பாடுபாட்ட நல்லவைக்கு போ, நல்லவனை சேர்ந்து நல்ல புத்தி இருக்கட்டும், நல்லவன் நல்லவைக்கு 10 ரூபா தின்னு இருக்கணும். ಅಲ್ಲಿ ನೋಡಿದ್ರಲ್ಲ, ಅದೇ ಬೆಟ್ಟ. ಇನ್ನು ಕಾಲು ಭಾಗನೂ ಹೊತ್ತಿಲ್ಲ. ವೀಡಿಯೋ ಮಾಡ್ಕೊಂಡು ಲೇಟ್ ಆಗ್ತೈತೆ. ನೋಡೋಣ. ಮಳೆ ಎಲ್ಲಿ ನೋಡಿ ಹೆಂಗೆ ಬರ್ತೈತೆ. ಯಾವತ್ತೂ ಈ ಥರ ಮಳೇಲಿ ಸಿಗಾಕೊಂಡಿರಲಿಲ್ಲ ಬೆಟ್ಟದಲ್ಲಿ. ಇದೊಂಥರ ಬೇರೆ ಥರ ಎಕ್ಸ್ಪೀರಿಯೆನ್ಸು. ಅದು ನಾನು ಈಗ ಮಳೆಯಲ್ಲೇ ಎತ್ಕೊಂಡು ಹೋಗ್ತೀನಿ. ತಿರುವಣ್ಣಾಮಲೈ ಕಿ ಪೋಟ್ರಿ. ಓಂ ನಮಃ ಶಿವಾಯ. ಕಷ್ಟ ಬಿದ್ದೆ ಹಿಂಗೋ ಬರ್ತಾಯಿದ್ದೀನಿ. ಗೊತ್ತಿಲ್ಲ ಯಪ್ಪ, ಸಿಕ್ಕಾಪಟ್ಟೆ ಕಷ್ಟ ಇದೆ ಬೆಟ್ಟ ಮಾತ್ರ. ನನಗೆ ರೈಟ್ ಸೈಡು ತೊಗೊಳಕ್ಕಾಯ್ತಲ್ಲ. ನಿಮ್ಗೆ ವೀಡಿಯೋ ಮಾಡೋಣ ಅಂತಂದರೆ ಲೆಫ್ಟ್ ಸೈಡು ತೋರ್ಸೋಕ್ಕಾಗ್ತಾಯಿಲ್ಲ. ಕಲ್ಲು ಚೂಪಾಗಿದೆ ಕಲ್ಲು. ಸೊ ಹೆವಿ ಕಷ್ಟ ಇದೆ. ಬೆಟ್ಟ ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಮೇಲ್ಗಡೆ ಹೋಗಿ ತೋರಿಸ್ತೀನಿ ನಿಮಗೆ. உன்னதான் ஜூம் பண்ண நல்லா கிளாரிட்டி இருக்குமா? ஹலோ, உன்னதான் ஜூம் பண்ணி எடுத்தா நல்லா கிளாரிட்டி இருக்குமா? யாராவது ஈஸியாக தானே இருக்குது உங்களுக்கு? கால் வலிக்கும். புதுசு காலில் தான் போகுது. காலில் போயிட்டு ಒಂದು ಸ್ವಲ್ಪ ಟಫ್ ಆಗ್ತಾ ಬರುತ್ತೆ. ಇಲ್ಲಿ ಗಂಟ ಮೆಟ್ಲು ದಾರಿ ಅದು ಇದು ಇತ್ತು. ಮುಂದೆ ಏನಿದೆ ನೋಡೋಣ. ನೋಡ್ತಾ ಇರ್ಬೋದು ಹೆಂಗಿದೆ ಅಂತ ನೀವು. ಬೆಂಕಿ, ಭಯಾನಕ, ಬಿರುಗಾಳಿ ಎಲ್ಲ ಬರುವಂಗಿದೆ ಒಟ್ಟಿಗೆ. ಸೊ ಸಕ್ಕತ್ತಾಗಿದೆ. ಒಂದು ಸ್ವಲ್ಪ ಲೇಟಿಗೆ ಬಂದೆ, ಬಟ್ ಚೆನ್ನಾಗಿದೆ. ನೋಡೋಣ ಮುಂದೆ ಏನಿದೆ ಅಂತ. ನಿಮಗೋಸ್ಕರ ರಿಸ್ಕ್ ತಗೊಂಡು ಕೈಲಿ ಫೋನ್ ಹಿಡ್ಕೊಂಡು ಈ ಥರ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಹಾಂ, ಸೊ ಕಾಣಿಸ್ತಿದ್ಯಲ್ಲ ಟಾಪು, ಅದನ್ನೇ ಎತ್ತಬೇಕಾಗಿರೋದು ಇವಾಗ ನಾವು. ಹತ್ತೋಣ. ಕಾಲು ಫುಲ್ಲು ಚುಚ್ತಾ ಇದೆ. ಏನೇನೋ ಕಟ್ಟಿದ್ದಾರೆ, ಅವ್ರವ್ರ ನಂಬಿಕೆ. ಕಾಲು ಮಾತ್ರ ಹೆವಿ ಚುಚ್ತಾ ಇದೆ ಮಾತ್ರ. ಬೆಂಕಿ ಭಯಾನಕವಾಗಿದೆ. ವ್ಯೂ ಎಲ್ಲ ನೀವು ನೋಡಿದ್ರೆ ಕೈ ನೋಯ್ತೈತೆ, ಹಿಡ್ಕೊಂಡು ಮಾಡೋಕ್ಕಾಗ್ತಾಯಿಲ್ಲ. ಸೊ ಮೇಲೆ ನೀವು ನೋಡ್ತಾ ಇರ್ಬೋದು ಇದೆ
ಪರ್ವತಮಲೆ ಪೀಕ್ ಸ್ವಲ್ಪ ಬೇಗ ಓಡ್ತಾ ಇದ್ದೀನಿ, ಯಾಕೆಂದರೆ ಟೈಮ್ ಆಗ್ತಿದೆಯಲ್ವ, ಅದಕ್ಕೋಸ್ಕರ. ರಿಯಲ್ ಜರ್ನಿ ಸ್ಟಾರ್ಟು. ನೋಡಿ ಜನ ಎಲ್ಲ ಹೆಂಗೆ ಹತ್ತುತ್ತಾ ಇದ್ದಾರೆ ಅಂತ. 90 ಡಿಗ್ರಿ ಎಲಿವೇಶನ್ ಇದೆ. ಇಲ್ಲಿಂದ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಹೆಂಗಿದೆ ಅಂತ ನಿಮಗೆ. ನಾನು ಇವಾಗ ಹಂಗೆ ಹತ್ತುತ್ತಾ ಇದ್ದೀನಿ. ಇಲ್ಲಿ ನೋಡಿ ಪಾತಾಳ. ಓಂ ನಮಃ ಶಿವಾಯ. ನೋಡಿ ಹೆಂಗೆ ಹತ್ತುತ್ತಾ ಇದ್ದಾರೆ ಜನ. 3 ನಿಮಿಷ ನಿಮಗೋಸ್ಕರ ಆಗ್ತಾಯಿಲ್ಲ ನನಗೆ. ವಿಡಿಯೋ ಆಮೇಲೆ ಮಾಡ್ತೀನಿ, ನೋಡ್ಕೊಡಿ. 90 ಡಿಗ್ರಿ ಎಲಿವೇಶನ್ನು. ಅಪ್ಪ ಆಯ್ತಲ್ಲ, ಬಟ್ ಟ್ರೈ ಮಾಡ್ತೀನಿ. ಹತ್ತಕ್ಕೆ ಆಗ್ತಾಯಿಲ್ಲ ಫೋನ್ ಹಿಡ್ಕೊಂಡು, ಬಟ್ ಟ್ರೈ ಮಾಡ್ತಾಯಿದ್ದೀನಿ ನಾನು ನನ್ನ ಕೈಲಾದಷ್ಟು. ಹೆಂಗಿದೆ, ಹೆಂಗೆ ಹತ್ತುತ್ತಾ ಇದ್ದೀನಿ ನೋಡಿ ನೀವು. ಇಲ್ಲಿ ನೋಡ್ತಾ ಇರ್ತಿದ್ದಾರೆ ಅಂತ. ಸಿಕ್ಕಾಪಡೆ ಕಷ್ಟ ಇದೆ. ನೀವು ನನಗೆ ಒಂದು 10 ಶೇರಾರ ಮಾಡಬೇಕು, ಯಾಕೆ ಅಂತಂದರೆ ಇಲ್ಲಿ ವೀಡಿಯೋನೇ ಮಾಡೋಕ್ಕಾಗಲ್ಲ. ನಾನು ಅಂಥದ್ರಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ ರಿಸ್ಕ್ ತೊಗೊಂಡು ಮಾಡ್ತಾಯಿದ್ದೀನಿ. ನೋಡಿ ಹೆಂಗೆ ಹತ್ತುತ್ತಾ ಇದ್ದಾರೆ. 90 ಡಿಗ್ರಿ ಎಲಿವೇಶನ್ನು ನೀವು ನೋಡ್ತಾ ಇರ್ಬೋದು ಹೆಂಗಿದೆ ಅಂತ. ಸೊ ಈ ಥರ ಇದೆ. ಇನ್ನು ಮುಂದೆ ವೀಡಿಯೋ ಮಾಡೋಕ್ಕಾಗಲ್ಲ, ಅಲ್ಲೇ ನಿಲ್ಲಿಸ್ಬಿಡ್ತೀನಿ. ரொம்ப நன்றி ப்ரோ. ஓகே ஓகே ப்ரோ. தமிழ்ல என்ன சொன்னங்க? இல்லை ப்ரோ, நீங்கள் இவ்வளோ தூரம் லாங் பண்ணியிருந்தது ரொம்ப ஒரு பெரிய விஷயமா இருக்கும். அது பெங்களூர் வேற லெவல் ப்ரோ. தேங்க்யூ ப்ரோ, ரொம்ப நன்றி. ஓகே ஓகே ப்ரோ. நான் ஒரு வேற ஆள் இந்த 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 ஸ்டேட்க்கு நீங்கள் சப்போர்ட் பண்ணுறது எனக்கு. நீங்கள் தான் இதுமாரி நான் இதுக்கு வரதுக்கு நாங்கள் தான் பெருமை பண்ணோம் ப்ரோ. ரொம்ப ரொம்ப நன்றி. தேங்க்யூ ப்ரோ. அது இவ்வளோ தூரம் லாங்லேருந்து வரதுக்கு ரொம்ப ಇದು ಬ್ರೋ. ನೋಡಿ ಯಾರೋಪ್ಪ ನಮ್ಮ ತಮಿಳ್ನಾಡವರು ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂತ. ಭಾಷೆ ಯಾವುದಾಗಿರ್ಬೋದು, ಮನಸ್ಸು ಒಂದೇ ಆದರೆ ಅದನ್ನು ವ್ಯಕ್ತಪಡಿಸೋ ಭಾಷೆ ಬೇರೆ ಆದರೂ ಮನಸ್ಸಿಗೆ ತಲುಪತ್ತೆ ಅಂತ. ஸோ இட் இஸ் லைக் எனக்கு தமிழ் புரியும், பேசிக்கு ரொம்ப. ப்ரோ மேலே நீங்கள் பேர் என்ன ப்ரோ? ವಿಶ್ವಾ ப்ரோ. ಆರ್ಮುಗಂ ப்ரோ. ಆರ್ಮುಗಂ. ನೋಡಿ ಆರ್ಮುಗಂ ಅಂತ ಬ್ರೋ. ಸಚಿನ್. ಸಚಿನ್ ಮೊಬೈಲ್ಸ್. ಓಕೆ ಓಕೆ ಬ್ರೋ. ನೋಡಿ ಯಾರೋ ತಮಿಳ್ನಾಡವರು ಸಿಕ್ಕಿ ಪಾಪ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಅದೇ ಅಲ್ವಾ ಫ್ರೆಂಡ್ಶಿಪ್ಪು. ಅಷ್ಟೇ ನೋಡಿ ಸ್ವಾಮಿ, ವಿರೋಧ ಹೀಗೆ ಕಾಲು. ಇವಾಗ ಫೈನಲ್ ಸ್ಟೇಜಿಗೆ ಬಂದಿದ್ದೀನಿ, ಹತ್ತುತ್ತಾ ಇದ್ದೀನಿ. ಇದು ರುದ್ರ ರಮಣೀಯವಾಗಿದೆ, ಭಯಂಕರವಾಗಿ. ಆದರೆ ಒಂದು ಸ್ವಲ್ಪ ಯಾಮರಿದ್ರೆ ಶಿವನ ಪಾದ. ಇನ್ನೇನು ಪರ್ವತಮಲೆ ದೇವಸ್ಥಾನ ಸಿಕ್ತು. ಟೈಮ್ 5 ಗಂಟೆ ಕರೆಕ್ಟಾಗಿ. ಕೆಳಗಡೆಯಿಂದ 2 ಅವರ್ ಬೇಕು ಇವೆ. ಅಮ್ಸುಡಾ
ಇದು ಮಾತ್ರ ಭಯಂಕರವಾಗಿದೆ ನೋಡಿ. ಅಂದರೆ ಇಲ್ಲಿ ಒಂದು ಸ್ವಲ್ಪ ಸ್ಟೆಪ್ ಮಾಡಿರೋದಷ್ಟೇ ಅವರು. ಮುಂದೆ ತೋರಿಸ್ತೀನಿ. ಸಿಕ್ಕಾಪಟ್ಟೆ ವೀಡಿಯೋ ಕ್ಲಿಪ್ಸ್ ಮಾಡಿಕ್ಕಿದ್ದೀನಿ ನಾನು. ಯಾವ್ದು ಹಾಕೋದು ಯಾವ್ದು ಬಿಡೋದು ಗೊತ್ತಾಗ್ತಿಲ್ಲ. ಒಂದು ಸ್ವಲ್ಪ ಬೇಗ ನಡ್ಕೊಂಡು ಹೋಗ್ಬೇಕು. ಯಾಕೆಂದರೆ ನೋಡಿ ವ್ಯೂ ಹಿಂಗಿದೆ ಅಂದರೆ ನೆಕ್ಸ್ಟ್ ಲೆವೆಲ್ ಇದೆ ವ್ಯೂ. ನೆಕ್ಸ್ಟ್ ಲೆವೆಲ್ಲು ಏನು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ಸಖತ್ತಾಗಿದೆ ವ್ಯೂ. ನೋಡಿ ನೀವು ನೋಡ್ತಾ ಇರ್ಬೋದು ನೋಡಿ ಇಲ್ಲಿ ಸಖತ್ತಾಗಿದೆ. ನೆಕ್ಸ್ಟ್ ಲೆವೆಲ್ಲು ವ್ಯೂ ಮಾತ್ರ. ಶಿವನೇ ನಮ್ಗೆ ದರ್ಶನ ಕೊಟ್ಟಂಗೆ ಆಯಿತು, ಅಷ್ಟು ಚೆನ್ನಾಗಿದೆ ನೋಡಿ. ಟ್ರಾನ್ಸ್ಪಿರೇಷನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಹೆಂಗಿದೆ ನೋಡಿ. ನೆಕ್ಸ್ಟ್ ಲೆವೆಲ್ಲು. ನಾನು ಬೇಜಾನ್ ಕಷ್ಟಪಟ್ಬಿಟ್ಟಿದ್ದೀನಿ. ಒಂದೊಂದು ಸತಿ ಅನಿಸುತ್ತೆ ಯಾಕೆ ಇಷ್ಟು ಕಷ್ಟಪಡಬೇಕು ಅಂತ. ಬಟ್ ಪರವಾಗಿಲ್ಲ, ಒಂದು ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ. ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಅನ್ನೋ ನಂಬಿಕೆ ಮೇಲೆ ನಾನು ಇಷ್ಟು ದಿನ ವೀಡಿಯೋ ಮಾಡ್ತಾಯಿದ್ದೀನಿ. ಬಟ್ ತುಂಬ ಬೇಜಾರಾಗುತ್ತೆ, ಯಾಕೆಂದರೆ 53 ವೀಡಿಯೋ ಕಷ್ಟಪಟ್ಟು ಮಾಡಿದ್ದೀನಿ. ನಿಮ್ಮ ಸಪೋರ್ಟ್ ಇಲ್ದಿರ ನಾನು ಏನು ಮಾಡೋಕ್ಕಾಗಲ್ಲ. ಸೊ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. செம்ம இருக்கு ப்ரோ. இது ப்ரோ உன்கிட்ட என்ன கேமரா இருக்கு ப்ரோ? 5D ப்ரோ. 5D கேமரா. ಓ ಅಂದ ಓಕೆ ಓಕೆ ಓಕೆ. ಜೊತೆ ಫೋಟೋಗ್ರಾಫರ್ ಇದ್ದಾರೆ ನೋಡಿ. ನಾನು ಅವ್ರ ಹತ್ರನೇ ಇದು ಮಾಡಕ್ಕೆ ಹೋಗ್ತಾ ಇದ್ದೀನಿ. ಹಾಂ, ಅವ್ರಿಗೆ ಫೋಟೋ ಹಿಡಿಯಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲೋಗ್ಬಿಟ್ರೆ ಇವ್ರು ಮಾತ್ನಲ್ಲೇ ಮಲ ತಿನ್ನಿಸ್ಬಿಟ್ರಲ್ಲ, ಬಾಯಿ ಮುಕ್ಕಳಿಸ್ಕೊಂಬರಕ್ ಹೋಗೋರೆ. ಅವ್ರ ಹತ್ರನೇ ಫೋಟೋ ಹಿಡಿಯಕ್ಕೆ ಹೋಗ್ತಿದ್ದೀನಿ ಬ್ರೋ. ನಿಂಗಳು ಫೋಟೋಗ್ರಾಫರ್ ಇಲ್ಲಿಯಾ? ಯಾ ಬ್ರೋ. ಓಕೆ ಓಕೆ. ಫೋಟೋಗ್ರಾಫರ್, ತಮಿಳ್ನಾಡು ಫೋಟೋಗ್ರಾಫರ್. ಕ್ಯಾಂಡಿಡ್ ಬಾಯ್ಸ್ ನೋಡಿ. ಎಲ್ಲರೂ ಕಷ್ಟಪಡ್ತಾಯಿದ್ದಾರೆ ಜೀವನ ಮಾಡಲಿಕ್ಕೋಸ್ಕರ. ನಂದು ಒಂಥರ ಜೀವನಕ್ಕೆ ಕಷ್ಟ ಅಲ್ಲ, ಏನೋ ಒಂಥರ ಆಸೆ ನೋಡಿ. ಹಿಂಗೆ ಇಳಿಬೇಕು ನಾನು ಇವಾಗ. ಅದನ್ನು ವೀಡಿಯೋ ಮಾಡ್ಕೊಂಡು ಇಳಿಯೋಕ್ಕಾಗತ್ತಾ ನೋಡೋಣ ಹೆಂಗಾಗತ್ತೆ ಅಂತ ಬ್ರೋ. பார்த்துக்கிறேன் ப்ரோ. பார்த்துன்றது வச்சு தெரியுமா ப்ரோ? ஓகே ஓகே. கேர்ஃபுல். அப்போ நைட் 2:30 மணி தான் வருவீங்க ಹಂಗೆ ಬ್ರೋ. ಟು ಸ್ಲೀಪ್ ದೇರ್ ಓನ್ಲಿ, ಇಟ್ಸ್ ದೇರ್ ನಾಟ್ ಟೆಲ್ ದೆಮ್. ಸ್ಲೀಪ್ ಆನಲ್ಲೋ ಏನ ಬ್ರೋ? கீழே இருந்து கால் ಸ್ಲೀಪ್ ಅಲ್ಲ, ಸ್ಲೀಪ್ தூங்குறதுக்கு உறங்குறதுக்கு சொல்லுங்க ப்ரோ. ஓகே ஓகே ப்ரோ. ஸ்டே பண்ணது எங்க ப்ரோ? ப்ரோ 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 போலாமா? போலாம் ப்ரோ. போங்க ப்ரோ, போங்க. போங்க ப்ரோ. கேர்ஃபுல். போங்க ப்ரோ. குண்டே எங்க பண்ணிரா பாரு. போங்க. ப்ரோ பாத்துக்கு போறோம். ஓகே ப்ரோ. நீங்க போங்க. ஆஃப் பண்ணு. பாத்துக்கோ. ஆஃப் பண்ணு. ஓகே ப்ரோ. பாத்துக்கோ ப்ரோ. போங்க ப்ரோ.
நாளை எங்கேயா நீ வந்து பாதியில் வந்தீங்க சப்பார திக்கிற உட்காந்துக்கிறா இது மேல இருக்கணும் அது மச்சான் ஏ இது என்ன தானே போயிட்டு போகுதுடா எங்க போகுது கை காலம் மனது சொல்லு டேய் யாரா அவன் எங்க வந்துடுவா போட்டோ சென்ட் பண்ண சொல்றேன். ஓகே ப்ரோ. முரளி எல்லாம் வாங்க பத்துமல்லி வந்துக்கிறேன் வாங்க மாஜிமான வழி வந்தீங்களா? மாஜிமான வழியில் வந்தீங்களா? அந்த படிக்கட்டு வழியில இந்த வழியில் போனீங்கன்னா ஒரு ஆசிரியர்